Dear students, welcome back to Shivamurthy Academic Classes. ಇವತ್ತಿನ ವಿಡಿಯೋದಲ್ಲಿ ನಾನು SSLC ಎಕ್ಸಾಮ್ 2 ಟೈಮ್ ಟೇಬಲ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ NC ಬಂದಿದ್ದರೆ ಏನು ಮಾಡಬೇಕು, ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ನ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಮೀನ್ಸ್ ಅದಕ್ಕೆಲ್ಲ ಪ್ರೊಸೀಜರ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲಿ ಆಗಬೇಕು, ಈಗ ಫೇಲ್ ಆಗಿರೋ ಅಂಥ ಒಂದು ಸಬ್ಜೆಕ್ಟಿಗೆ ಎಷ್ಟು ದುಡ್ಡಿರುತ್ತೆ, ಎರಡಕ್ಕಿಂತ ಜಾಸ್ತಿ ಇದ್ದರೆ ಎಷ್ಟು ದುಡ್ಡಿರುತ್ತೆ, ಅದನ್ನೆಲ್ಲ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡಿ SSLC ಎಕ್ಸಾಮ್ 2025 ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಂತ ಸರ್ಚ್ ಮಾಡಿ. ನಮ್ಮ ಚಾನಲ್ದು ವಿಡಿಯೋ ನಿಮಗೆ ಸಿಗುತ್ತೆ. ಯಾವುದಾದ್ರೂ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಓಪನ್ ಮಾಡಿ ನಿಮ್ಮ ರೈಟ್ ಸೈಡ್ ಕೆಳಗಡೆ ಮೋರ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಾವು ಅದನ್ನು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ನಿಮಗಲ್ಲಿ SSLC ರಿಲೇಟೆಡ್ ವಿಡಿಯೋ ಲಿಂಕ್ ಸಿಗುತ್ತೆ, PDF ಲಿಂಕ್ ಸಿಗುತ್ತೆ ಅಲ್ಲಿ ಪ್ರತಿಯೊಂದು ಕೂಡ. ಓಕೆನಾ? ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಈಗಾಗಲೇ ಗೊತ್ತು 26ನೇ ತಾರೀಕಿಂದ ನಿಮಗೆ ಎಕ್ಸಾಮ್ 2 ಸ್ಟಾರ್ಟ್ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ, ಆದರೆ ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ದಿನ ಇರುತ್ತೆ ಅಂತ ತಿಳಿಸ್ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದು ಫೇಲ್ ಆಗಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಎಷ್ಟನೇ ತಾರೀಕು ಬರುತ್ತೆ ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಸೆಷನ್ ಇದೆಯಾ ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಇನ್ನು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬರಿತಾ ಇರೋರು, ಯಾವ ಸಬ್ಜೆಕ್ಟ್ನ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬರಿತಾ ಇದ್ದೀರಾ ಅವರು ಕೂಡ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಿಮಗೆ 26ನೇ ತಾರೀಕಿಂದ ಎಕ್ಸಾಮು ಶುರುವಾಗುತ್ತೆ. ಇದರಲ್ಲಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಬರುತ್ತೆ. ನೀವೇನಾದರೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ನಿಮಗೆ 26ನೇ ತಾರೀಕು ಎಕ್ಸಾಮ್ ಇರುತ್ತೆ. ನೀವೇನಾದರೂ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿದ್ರೆ ನಿಮಗೆ 26ನೇ ತಾರೀಕು ಇರುತ್ತೆ. ಇದು ಕಂಪ್ಲೀಟ್ಲಿ ಮಾರ್ನಿಂಗ್ ಸೆಷನ್ ಆಗಿರುತ್ತೆ. 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ 27th ಟ್ಯೂಸ್ಡೇ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ಅಗೇನ್ ಇದು 80 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಬುಧವಾರ ನಿಮಗೆ 28ನೇ ತಾರೀಕು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಕನ್ನಡ ಇರುತ್ತೆ. ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಇಂಗ್ಲೀಷ್ ತೊಗೊಂಡಿದ್ದೀರಾ ಅಥವಾ ಯಾರು ಕನ್ನಡ ತೊಗೊಂಡಿದ್ದೀರಾ ನೀಟಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಇವಾಗ ಏನಿದೆ ಪ್ರಾಕ್ಟೀಸ್ನ ಶುರು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾಯಿದ್ರೆ ನೀವು ಕೇಳಿರೋ ಅಂಥ ಸಬ್ಜೆಕ್ಟ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟ್ 29ನೇ ತಾರೀಕು ಗುರುವಾರ ನಿಮಗೆ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ, ಆಯಿತಾ? ಅದಾದಮೇಲೆ ನಿಮಗೆ 30ನೇ ತಾರೀಕು ಥರ್ಡ್ ಲ್ಯಾಂಗ್ವೇಜ್ ಯಾರು ಹಿಂದಿ ತೊಗೊಂಡಿರ್ತೀರ, ಕನ್ನಡ ತೊಗೊಂಡಿರ್ತೀರ, ಇಂಗ್ಲೀಷ್, ಸ್ಯಾನ್ಸ್ಕ್ರಿಟ್ ಇರುತ್ತೆ, ಅದು ನಿಮಗೆ ಬುಧವಾರ ಇರುತ್ತೆ. ನೀವು ಇಲ್ಲಿ ಟೈಮಿಂಗ್ಸ್ ಕೂಡ ನೋಡ್ಬೋದು. ಎಲ್ಲದೂ ಕೂಡ ಮಾರ್ನಿಂಗ್ ಸೆಷನ್ ಇದೆ 10 to 1 PM ತನಕ. ನೆಕ್ಸ್ಟ್ ಅದಾದಮೇಲೆ 31ನೇ ತಾರೀಕು ನಿಮಗೆ ಶನಿವಾರ ನಿಮಗೆ ಸೈನ್ಸು, ಪೊಲಿಟಿಕಲ್ ಸೈನ್ಸ್. ಸೊ ನೀವು ಸೈನ್ಸ್ ತೊಗೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ 31st ಸೈನ್ಸ್ ಇರುತ್ತೆ. ಇದು ಕೂಡ ಮಾರ್ನಿಂಗ್ ಸೆಷನಲ್ಲೇ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಸಬ್ಜೆಕ್ಟು ಯಾವ ದಿನದಲ್ಲಿ ಬರುತ್ತೆ ಅದನ್ನು ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು. ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿರ್ತಾರೆ, ನೀವು ಇಲ್ಲಿ ಗಮನಿಸ್ಬೋದು. ಎಕ್ಸ್ಟ್ರಾ ಟೈಮ್ ವಿಲ್ ಬಿ ಗಿವನ್ ಟು ಡಿಫ್ರೆನ್ಷಿಯಲಿ ಏಬಲ್ ಚಿಲ್ಡ್ರನ್ಸ್ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಇಲ್ಲಿ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ದ ಫಸ್ಟ್ ಲ್ಯಾಂಗ್ವೇಜಸ್ ಕೋರ್ ಸಬ್ಜೆಕ್ಟ್ ಆ್ಯಂಡ್ JTA ಸಬ್ಜೆಕ್ಟ್ ಫ್ರಮ್ 10 AM to 1:15. ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಕಂಡಕ್ಟೆಡ್ ಫ್ರಮ್ 10 AM to 1 PM ಅಂತ ಇದೆ, ಆಯಿತಾ? ಇಲ್ಲಿ ಫಸ್ಟ್ ಲ್ಯಾಂಗ್ವೇಜಿಗೆ 10 ಗಂಟೆಯಿಂದ 1:15 ತನಕ ಟೈಮ್ ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಏನಿರುತ್ತೆ ಅದಕ್ಕೆ 10 ಗಂಟೆಯಿಂದ 1 ಗಂಟೆ ತನಕ ಇರುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸು ಕೂಡ ನೀವು ನೀಟಾಗಿ ನೋಡ್ಕೋಬೋದು. ಇಷ್ಟು ನಿಮಗೆ ಟೈಮ್ ಟೇಬಲ್ ಆಗಿತ್ತು. ಇದನ್ನು ಜಸ್ಟ್ ನೀವು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಅಥವಾ ನಾನು ಏನು ಹೇಳಿದೆ ನಿಮ್ಮ ಸಬ್ಜೆಕ್ಟು ಯಾವ ದಿನ ಬರುತ್ತೆ, ಯಾವ ಟೈಮಲ್ಲಿದೆ ಅದನ್ನು ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮ್ 2ನ ಬರಿತಾ ಇದ್ದಾರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.